Hey, hi guys, today is ಸರಿಪೋದ ಶನಿವಾರ ಮೂವಿ ಸೂರ್ಯ ಸಾಟರ್ಡೆ ಅಂತ ಹಿಂದಿದಾಗ ರಿಲೀಸ್ ಆಗಿದೆ. ಹಿಂದಿ ಡಬ್ಬಿಂಗ್ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ನಾನು ಹೇಳೋದು ಮೂರನೇ ಮೂವಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ರೆ ದಸರಾ ಮೂವಿ, ಹಾಯ್ ನನ್ನ ಮೂವಿ ಮತ್ತು ಇದು ಮೂವಿ. ಡಾಕ್ಟರ್ ಬೈ ವಿವೇಕ್, ಸ್ಟಾರಿಂಗ್ ಬೈ ನಾನೇ, ಎಸ್ ಸೂರ್ಯ, ಸಾಯಿ ಕುಮಾರ್, ಮುರಳಿ ಶರ್ಮಾ, ಮೆನಿ ಮೋರ್ ಫಿಲ್ಮ್ನಲ್ಲಿ ಆ್ಯಕ್ಟರ್ ಅದ. ತೆಲುಗು ಅಂತರಕಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಡೈಲಾಗ್ ಡೆಲಿವರಿಯಲ್ಲಿ ಸಾಲಿಡ್ ಅಂತರಕ ಪ್ರೆಸೆಂಟೇಷನ್ ಕೊಟ್ಟಾರೆ ಡಾಕ್ಟರ್ ಅವರು. 2 ಗಂಟೆ 50 ನಿಮಿಷ ಮೂವಿ ಅದು. ಮುಟ್ಟ ದಿನ ಆದಮೇಲೆ ಮೂವಿ ನೋಡ್ಲಿಕ್ಕೆ ಮಜಾ ಬಂತು. ಅದು ಡೈಲಾಗ್ ಡೆಲಿವರಿ ಆಗಲಿ, ಅದು ಆ್ಯಕ್ಷನ್ ಸೀನ್ಸ್ ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಪ್ರೆಸೆಂಟೇಷನ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಪ್ರೊಡಕ್ಷನ್ ವ್ಯಾಲ್ಯೂ ಆಗಲಿ, ಸರಿಗಂತರ ಫಿಲ್ಮ್ನಲ್ಲಿ ಪಾಯಿಂಟ್ ಅಂತ ಚಲೋ ಕೊಟ್ಟಾರ. ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡೋದು ತೋರ್ಗತ್ತಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇದು ಮೂವಿ ನೋಡೋ ಮಟ್ಟಿಗೆ ಒಂದೇ ಪಾಯಿಂಟ್ ನನಗೆ ಅನಿಸಿದ್ದು, NT ಅವ್ರದ್ದೇ ಟೆಂಪರ್ ಮೂವಿ, ದಯಾಗಾಡು ದಂಡಯಾತ್ರ. ಅಂದ್ರೆ ಒಂದು ಊರಿನಲ್ಲಿ ದೊಡ್ಡ ಪ್ರಾಬ್ಲಮ್ ನಡೀತದ, ಆ ಊರಿನಲ್ಲಿ ಒಬ್ಬ ರೂಲ್ ಮಾಡ್ತಾನೆ ಇನ್ಸ್ಪೆಕ್ಟರ್. ಸೊ ಅವನಿಗೆ ಒಂದು ಸೈಕಾಪ್ಲೆ ಪ್ರೆಸೆಂಟೇಷನ್ ಅವ್ರಿಗೆ ಕೊಟ್ಟಾರ. ನಾ ಮಾತಾಡ್ತೀನಿ ಎಸ್ ಸೂರ್ಯ ಬಗ್ಗೆದಾಗೆ, ದಯಾ ಕ್ಯಾರೆಕ್ಟರ್ ಬಗ್ಗೆದಾಗೆ ಮಾತು ಹೇಳ್ಬೇಕಂದ್ರೆ. ನಾನೇ ಅವರು ಇದು ಮೂವಿ ಪ್ರಮೋಷನ್ ಟೈಮ್ದಾಗೆ ಮೂವಿ ನೋಡಿದ ಮೇಲೆ ನನ್ನ ಬಗ್ಗೆ ನೀವು ಮಾತಾಡಲ್ಲ, ಎಸ್ ಸೂರ್ಯ ಬಗ್ಗೆದಾಗೆ ಮಾತಾಡ್ತೀನಿ ಅಂದ್ರೆ ಅದೇ ಪಾಯಿಂಟ್ ಫಿಲ್ಮ್ನಲ್ಲಿ ಚಲೋ ಅಂತ ತೋರಿಸ್ಯಾರ. ವೆಲ್, ರೀಸೆಂಟ್ಲಿ ಎಸ್ ಸೂರ್ಯ ಒಳಗೆ ಆ್ಯಕ್ಟಿಂಗ್ ಒಳಗೆ ನಾವು ಮಾತಾಡ್ಬೇಕಂದ್ರೆ ಇಷ್ಟಗನ ಅವರು ವೆರಿಯೇಷನ್ ತರ್ಲತ್ತಾರಲ್ಲ, ಲೈಕ್ ಡೆಲಿವರಿ ಆಗಲಿ, ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಅವ್ರ ಹಾರ್ಡ್ ವರ್ಕ್ ಆಗಲಿ, ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕು. ನಾನೇ ಅವರು ಸ್ಯಾಟರ್ಡೇನೇ ಹೊಡ್ಲತ್ತಾರೆ. ಸ್ಯಾಟರ್ಡೇ ಹೊಡ್ಲಿಕ್ಕೆ ಕಾರಣ ಏನು, ಮದರ್ ಸೆಂಟಿಮೆಂಟ್ ಒಂದದ ಮತ್ತು ಒಂದು ಕಡೆಗೆ ಲವ್ ಸ್ಟೋರಿ ನಡೀತದ. ಸಾಯಿ ಕುಮಾರ್ ವಾಯ್ಸ್ ನನಗೆ ಸರಿಯಾಗಿ ಅನ್ಸದ. ಬಟ್ ಫಿಲ್ಮಲ್ಲಿ ಆ್ಯಕ್ಷನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಎಲ್ಲೆಲ್ಲಿ ಆ್ಯಕ್ಷನ್ ನಡೀತಿಯಲ್ಲ, ಬ್ಯಾಕ್ಗ್ರೌಂಡ್ BGM ಸಾಲಿಡ್ ಕೊಟ್ಟಾರ, ಮಜಾ ಬಂತದ. ಥೋಡೆ ಪ್ಲೇಸ್ನಲ್ಲಿ ಬೂಸ್ ಬಂಪ್ಸ್ ಕ್ರಿಯೇಟ್ ಆಗ್ತದೆ, ಆ ಥರ BGM ಅಂತಕ್ಕೆ ಆ ಥರ ಕ್ರಿಯೇಟ್ ಮಾಡ್ಯಾರ. ಥೋಡೆ ಡೈಲಾಗ್ ಡೆಲಿವರಿ ಪವರ್ಫುಲ್ ಅಂತಕ್ಕೆ ಕೊಟ್ಟಾರ. ಈಗ ಮುರಳಿ ಶರ್ಮಾ ಏನು ಎಸ್ ಸೂರ್ಯ ಏನು ಸಿಮಿಲಾರಿಟಿ ನಾವು ಮಾತಾಡ್ಬೇಕಂದ್ರೆ, ಇವ್ರನ್ನೂ ಒಂದು ಸೈಕೋ ರೋಲ್ ಪ್ಲೇ ಮಾಡ್ರ, ಅವ್ರಿಗೆ ಒಂದು ಪಾಲಿಟಿಷಿಯನಲ್ಲಿ ರೋಲ್ ಪ್ಲೇ ಮಾಡ್ರ. ಅದ್ರ ನಡ್ಬೇಕು ಒಂದು ರಿಲೇಷನ್ ಅದ. ಅದೇನದ ಮೂವಿ ನೋಡಿದ ಮೇಲೆ ಗೊತ್ತಾಗ್ತದೆ ನಿಮಗೂ. ಬಟ್ ಪಾಯಿಂಟ್ ನಾವು ಮಾತಾಡ್ಬೇಕು ಇನ್ನೊಂದು, ಈಗ ಮೂವಿ ಬಗ್ಗೆದಾಗಲಿ, ಕಿಚ್ಚ ಸುದೀಪ್ ಬಗ್ಗೆದಾಗಲಿ ಆ ಥೋಡೆ ರೆಫರೆನ್ಸ್ ತೊಗೊಂಡಿಗೆ ಥೋಡೆ ಮಾತಾಡಲ್ಲ ಅದ. ನಾನಿವ್ರು ಎಲ್ಲಿ ಕಾಮಿಡಿ ಡೈಲಾಗ್ ಡೆಲಿವರಿಯಲ್ಲಿ ಫನ್ ಅಲ್ಲಿ ಕ್ರಿಯೇಟ್ ಅಂತಕ ಮಾಡ್ಯಾರ. ನಾನಿವ್ರು ಸ್ಟಾರ್ಟಿಂಗ್ದಾಗೆ ಸಾಯಿ ಕುಮಾರ್ ಎಲ್ಲೆಲ್ಲಿ ಡೈಲಾಗ್ ಹೇಳ್ತಾನಲ್ಲ, ಸಣ್ಣಗೆಲ್ಲ ಒಂದು ಹುಡುಗಿಗೆ ಪ್ರೀತಿ ಮಾಡ್ತಾನೆ, ಆ ಹುಡುಗಿ ದೂರ ಆತಾಳ, ಅದು ಸೆಂಟಿಮೆಂಟ್ ನನಗೆ ಸರಿಯಾಗಿ ಅನ್ಸದ. ಬಟ್ ಅವ್ರ ರೂಮ್ ಒಳಗೆ ಒಂದು ಆ್ಯಕ್ಷನ್ ಸೀನ್ ಅದ ಬಾಸ್, ಅದು ಲಿಟ್ರಲಿ ಪೂರ ರೂಮ್ ಎಲ್ಲ ಖರಾಬ್ ಆಗ್ತದೆ. ಆ ಥರ ಪ್ರೆಸೆಂಟೇಷನ್ ಆ್ಯಕ್ಷನ್ ಅಂತ ಇಟ್ಟಾರ. ನಾವು ಮಾತಾಡ್ಬೇಕು, ನಾನೇ ಅಲ್ಲಿ ಎಸ್ ಸೂರ್ಯ ಅಲ್ಲಿ ಇಬ್ಬರು ಅಗೇನ್ಸ್ಟ್ ಆದ್ರೆ ಅಂದ್ರೆ ಹೆಂಗೆ ಆಗ್ತದ, ಇವ್ರಿಬ್ಬರು ನಡ್ಬೇಕು ಏನು ಪ್ರಾಬ್ಲಮ್ ಆಗ್ತದ. ಪ್ರಿಯಾಂಕಾ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡ್ಬೇಕು, ಜಸ್ಟ್ ಓಕೆ ನನಗೆ ಅನ್ಸದ. ಬಟ್ ಸಾಯಿ ಕುಮಾರ್ ವಾಯ್ಸಲ್ಲಿ, ನಾನೇ ಅವ್ರದ್ದು ಆ್ಯಕ್ಟಿಂಗಲ್ಲಿ, ಡೆಡಿಕೇಶನಲ್ಲಿ, ಇಲ್ಲಿ ಎಸ್ ಸೂರ್ಯ ಅಲ್ಲಿ ಒಂದು ಬೇರೆ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಿರಲ್ಲ, ಸಾಲಿಡ್ ಪ್ರೆಸೆಂಟೇಷನ್ ನನಗೆ ಅನ್ಸದ. ನೀವಿಗಿನ ಸರಿಪೋದ ಶನಿವಾರ ಮೂವಿ ನೋಡಿದ ಮೇಲೆ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ಹಾಗೆ ಹಿಂದಿಗಿನ ನೋಡಿದ ನಿಮಗೆ ಅನ್ಸೋದು ಅದನ್ನು ಕಾಮೆಂಟ್ ಮಾಡಿರಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.